ಚಂದ್ರಶೇಖರ್ ಅವರೇ ನೋಡಿ, ಈಗ ನೀವು ಪ್ರಣಾಳಿಕೆಯಲ್ಲಿ ಹಾಕೊಂಡು ಬಂದಿರಿ ರಾಮ ಮಂದಿರ ಅಂತ, 90s ಇಂದ ಹಾಕೊಂಡು ಬಂದ್ರಿ. ಓಕೆ, ಆಗಿದೆ, ಇವಾಗ ಫೈನ್. ರಾಮ ಮಂದಿರ ಅಂತ ಹೇಳ್ಕೊಂಡು ಬಂದ್ರಿ. ಈಗ ನಿಮಗೆ ಅಭಿವೃದ್ಧಿ ಮೇಲೆ ವೋಟ್ ಬೇಕಾ, ವೋಟ್ ಸಿಗುತ್ತಾ, ಅಥವಾ ರಾಮ ಮಂದಿರ ಕಟ್ಟಿದಕ್ಕೆ ನಿಮಗೆ ವೋಟ್ ಸಿಗುತ್ತಾ? ನಿಮಗೇನು ಅನ್ಸುತ್ತೆ? ಬಿಜೆಪಿಗೆ ಜನ ಯಾಕೆ ವೋಟ್ ಹಾಕ್ತಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಯಾಕೆ? ಮೋದಿಯವರ ವಿಚಾರದಲ್ಲಿ ಡೆವಲಪ್ಮೆಂಟ್ ದಟ್ ಟು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ನಿಮ್ಮ ಬೇರುಗಳನ್ನ ಮರ್ತುಬಿಟ್ಟು ನೀವು ಬರೀ ಮರ ಕಟ್ಕೊಳ್ಳಿ ಅಂತಲ್ಲ ಸ್ವಾಮಿ. ಬೇರುಗಳು ಅಂತ ಹೇಳಿದ್ರೆ ನಮ್ಮ ಧರ್ಮ, ನಮ್ಮ ರಾಷ್ಟ್ರದ ಸಂಸ್ಕೃತಿ ಇವೆಲ್ಲವೂ ಗಟ್ಟಿಯಾಗಿದ್ದಾಗ ಮಾತ್ರ ಅದರ ಮೇಲೆ ನೀವು ಡೆವಲಪ್ಮೆಂಟ್ ಮಾಡಿ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ. 1200 ವರ್ಷಗಳಿಂದ ಇಲ್ಲಿನ ಭಾರತೀಯರು, ಹಿಂದೂಗಳು ದುರುಳ ಆಕ್ರಮಣಕಾರರಿಂದ ಆಘಾತಕ್ಕೊಳಗಾಗಿ ಮಂದಿರಗಳನ್ನ ನಾಶ ಮಾಡ್ಕೊಂಬಂದ್ರು, ತಮ್ಮ ಹೆಣ್ಣು ಮಕ್ಕಳ ಮರ್ಯಾದೆಗಳನ್ನು ನಾಶ ಮಾಡ್ಕೊಂಬಂದ್ರು, ಗೋವುಗಳನ್ನು ನಾಶ ಮಾಡ್ಕೊಂಬಂದ್ರು. ನಮ್ಮ ಕರ್ಮ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇದೇ ಮನಸ್ಥಿತಿಯ ಕಾಂಗ್ರೆಸ್ನ ದುರಾಡಳಿತಕ್ಕೆ ಸಿಕ್ಕಿ ಆಗಲೂ ಕೂಡ ಇದೇ ನೋವನ್ನು ಅನುಭವಿಸ್ಕೊಂಡು ಬಂದರು. 1949ರಲ್ಲಿ ಇದೇ ಅಯೋಧ್ಯೆಯ ರಾಮ ಮಂದಿರದಲ್ಲಿರ್ತಕ್ಕಂಥ ರಾಮನ ವಿಗ್ರಹನ ಕಿತ್ತು ಬಿಸಾಕಿ ಅಂತ ಆರ್ಡರ್ ಮಾಡಿದ್ರು ನೆಹರು ಅವತ್ತಿನ ಮುಖ್ಯಮಂತ್ರಿ ಗೌರವ್ ವಲ್ಲಭ ಪಂತ್ಗೆ. ಅವರು ಕೆ ನಾಯರ್ ಅವರಿಗೆ ಡಿ ಸಿ ಹೇಳಿದಾಗ ಕೆ ನಾಯರ್ ಡಿ ಸಿ ಅವ್ರು ಹೇಳ್ತಾರೆ, ಫೈಜಾಬಾದ್ ಡಿ ಸಿ ನಾನು ತೆಗೆದಾಕೋದಿಲ್ಲ ಅಂತೇಳಿ. ಅದಾದಮೇಲೆ ಅದಕ್ಕೆ ಬೀಗ ಹಾಕಿಸ್ತಾರೆ ನೆಹರು ಅವರು. 92ರಲ್ಲಿ ರಾಮ ಮಂದಿರ ಕಳಂಕಿತ ಕಟ್ಟಡ ಕೆಳಗಡೆಗೆ ಬಿದ್ದಾಗ ಪಿ ವಿ ನರಸಿಂಹರಾವ್ ಅವರು ಆಚೆ ಕಡೆಗೆ ಬಂದು ಹೇಳ್ತಾರೆ ಮತ್ತೆ ಅಲ್ಲೇ ಮಸೀದಿಯನ್ನ ಕಟ್ತೀವಿ ಅಂತ ಹೇಳಿ. ಅದಾದ್ಮೇಲೆ 4 ಬಿಜೆಪಿಯ ರಾಜ್ಯಗಳನ್ನ ವಜಾ ಮಾಡ್ತಾರೆ. ಅಲ್ರಿ, ಗಲಾಟೆ ಆಗ್ತಿರೋ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಹಿಮಾಚಲ ಪ್ರದೇಶ ವಜಾ ಮಾಡ್ತಾರೆ, ರಾಜಸ್ಥಾನ ವಜಾ ಮಾಡ್ತಾರೆ, ಮಧ್ಯಪ್ರದೇಶ ವಜಾ ಮಾಡ್ತಾರೆ. ಇಷ್ಟೆಲ್ಲ ವಜಾ ಮಾಡಿದ್ರು ಕೂಡ ನಮ್ಮ ಪ್ರಣಾಳಿಕೆ ರಾಮ ಮಂದಿರ ಉಳಿಸ್ಕೊಂಡ್ಬಂದ್ವಿ. ಇವತ್ತಿಂದಲ್ಲ, 89ರಿಂದ ಉಳಿಸ್ಕೊಂಡ್ಬಂದ್ವಿ. ರಾಮ ಅನ್ನೋದು ಕಾಲ್ಪನಿಕ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಕಾಂಗ್ರೆಸ್ ಪಕ್ಷ. ರಾಮ ದೇವರೇ ಅಲ್ಲ ಅಂತ ನಿಲ್ವೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಮತ್ತೆ ಕಡೆಗೆ ಡಿಸಿಷನ್ ಕೊಡೋ ಸಮಯದಲ್ಲೂ ಏನಂತ ಹೇಳ್ತಾರೆ ಕಪಿಲ್ ಸಿಬಲ್ ಅವರು, ಡಿಸಿಷನ್ ಮುಂದೂಡ್ಬಿಡಿ ಎಲೆಕ್ಷನ್ ಅಂತೇಳಿ. ನೋಡಿ, ಇಡೀ ರಾಮ ಮಂದಿರದ ಇತಿಹಾಸದಲ್ಲಿ ರಾಮನನ್ನ ತೆಗೆದುಕೊಂಡು ಆ ಮಂದಿರವನ್ನು ಹಾಳು ಮಾಡ್ಕೊಂಡು ಬರ್ತಿದ್ದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸ್ವಲ್ಪ ಶಕ್ತಿಯೂ ಇದ್ದಿದ್ದಾಗ ಬರೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದ್ದಾಗ ಅವತ್ತಿಂದನೂ ಕೂಡ ಇವತ್ತಿನವರೆಗೆ ರಾಮ ಮಂದಿರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ಕೊಂಡ್ ಬಂದಿದ್ದು ನಾವು. ಯಾಕೆ ಅಂತ ಹೇಳಿದ್ರೆ ರಾಮ ಮಂದಿರ ಕೇವಲ ಒಂದು ದೇವಾಲಯ ಅಲ್ಲ, ಈ ಭಾರತದ ಸಂಸ್ಕೃತಿ, ಈ ಮಣ್ಣಿನ ಸಂಸ್ಕೃತಿ ಇವತ್ತಿಗೂ ಪ್ರಸ್ತುತನ. ಸಿಂಪಲ್ ಪ್ರಶ್ನೆ ಇತ್ತು. ಆಯ್ತು, ರಾಮ ಮಂದಿರ ಎಲ್ಲರೂ ಸಂಭ್ರಮಿಸಿದ್ರು, ಭಾರತೀಯರು ಸಂಭ್ರಮಿಸಿದ್ರು, ಬಟ್ ಚುನಾವಣಾ ವಿಚಾರವಾಗಿ ಈ ದಿನಕ್ಕೂ ಪ್ರಸ್ತುತವಾ ಅಂತ ಹೇಳಿ ಬದ್ರುದ್ದೀನ್ ಸರ್ ಇಲ್ಲ ಬಂದ್ರೆ ನೀವು ಹೇಳಿದ್ರಿ, ನೀವು ಮಾತಾಡಿದ್ರಿ, ಓಪನಿಂಗ್ ರಿಮಾರ್ಕ್ ಎಲ್ಲರಿಂದ ಒಂದೊಂದು ಕಾಮೆಂಟ್. ರಾಮ ಮಂದಿರದ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಲ್ಲ, ಇವಾಗ ಸೈಲೆಂಟ್ ಆಗಿದ್ದಾರೆ ಇವಾಗ ಬದ್ರುದ್ದೀನ್ ಅವರು. ಚಂದ್ರಶೇಖರ್ ಅವರೇ, 3 ಗಂಟೆ ಡಿಬೇಟ್ ಇದೆ, ಬೇರೆಯವರು ಮಾತಾಡ್ಲಿ, ನೀವು ಮಾತಾಡಿರಂತೆ. ಬದ್ರುದ್ದೀನ್ ಅವರೇ, ಇತ್ತೀಚಿನ ಕೆಲ ತಿಂಗಳುಗಳಿಂದ, ಇನ್ಫ್ಯಾಕ್ಟ್ ಹೇಳೋದಾದ್ರೆ ಕಳೆದ 1 ತಿಂಗಳಿಂದ ನಾವು ಗಮನಿಸಿದ್ರೆ ಬಿಜೆಪಿಯ ನಾಯಕರು, ಅದರಲ್ಲೂ ಮೋದಿ ಅವರು ಎಲ್ಲೂ ಕೂಡ ರಾಮ ಮಂದಿರದ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇಲ್ಲ. ಹಿಂದೆ ಏನು ಬಿಜೆಪಿಯಲ್ಲಿ ಜೋಶ್ ಇತ್ತು, ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಇದೇ ಇಶ್ಯೂ, ಇದೇ ನಮಗೆ 400ಕ್ಕಿಂತ ಅಧಿಕ ಮತಗಳನ್ನ, ಕ್ಷೇತ್ರಗಳನ್ನ ಗೆಲುವಾಗಿ ಪರಿವರ್ತನೆ ಮಾಡುತ್ತೆ ಅಂತ ಹೇಳಿ. ಈಗ ಅದು ಸೈಲೆಂಟ್ ಆಗಿದೆಯಾ ಸ್ವಲ್ಪ ಅಂತ? ಇದ್ರ ಹಿಂದೆನೂ ಲೆಕ್ಕಾಚಾರ ಏನಾದರೂ ಇದೆಯಾ? ಖಂಡಿತ. ಪ್ರತಿ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಅವರ ಸ್ಟ್ರಾಟಜಿಗಳನ್ನ ಬದಲಾಯಿಸ್ಕೊಂಡು ಬರ್ತಾ ಇದೆ. ಉದಾಹರಣೆಗೆ 2023ರಲ್ಲಿ ಕರ್ನಾಟಕದ ವಿಧಾನಸಭೆ ಚುನಾವಣೆಗೆ ಇದ್ದಂಥ ಸ್ಟ್ರಾಟಜಿ, ಅದು ನೀವು ಟಿಕೆಟ್ ಹಂಚಿಕೆಯಿಂದ ಹಿಡಿದು, ಕೇವಲ ಎಜೆಂಡಾಗಳು ಮಾತ್ರ, ಟಿಕೆಟ್ ಹಂಚಿಕೆಯಿಂದ ಹಿಡಿದು ಇದ್ದಂಥ ಸ್ಟ್ರಾಟಜಿ 2024ರಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಅದು ಕಾಲಕ್ಕೆ ಅದನ್ನು ಬದಲಾವಣೆ ಮಾಡ್ಕೊಂಬತ್ತೀವಿ. ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಈ ರಾಮ ಮಂದಿರ ಮೂವ್ಮೆಂಟಿಗೆ ಜಾಯ್ನ್ ಆಗುವವರೆಗೂ ಈ ದೇಶದಲ್ಲಿ ಅದಕ್ಕೊಂದು ದೊಡ್ಡ ಶಕ್ತಿ ಬಂದಿರಲಿಲ್ಲ. 1989ಕ್ಕಿಂತ ಹಿಂದೆ ನೀವು ಇತಿಹಾಸ ಅವ್ರು ಹೇಳಿದಾಗ ನಾನು ಗಮನಿಸ್ತಾ ಇದ್ದೆ, ಅದು ಹಿಂದೆ ಏನೇ ಆಗಿರಲಿ ಎಲ್ಲ ಪ್ರಯತ್ನಗಳು ಸಾಧುಗಳು ಸಂತರು ಮಾಡಿದ್ರು ಕೂಡ 89ರಲ್ಲಿ ಒಬ್ಬ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎಂಟರ್ ಆದ ನಂತರನೇ ಇದಕ್ಕೆ ಮೂವ್ಮೆಂಟ್ಗೆ ಬಂದಿರೋದು. ಹಾಗಾಗಿ ಅದರ ಯಶಸ್ಸು, ಅದರ ಕ್ರೆಡಿಟ್ ಸಹಜವಾಗಿ BJP ತಗೊಳುತ್ತೆ, BJPಗೆ ಬರುತ್ತೆ. ಆದರೆ ನೀವು ಹೇಳ್ದಂಗೆ ಯಾಕೆ ಮೌನ ಆಗಿದ್ದಾರೆ ಅಂತಂದರೆ, ನನ್ನ ಅನಿಸಿಕೆ ಏನಂದರೆ, ಉತ್ತರ ಭಾರತದಲ್ಲಿ ಹಿಂದಿ ಬಾಹುಳ್ಯದ ಪ್ರದೇಶದಲ್ಲಿ ವಿಶೇಷವಾಗಿ ಈ ರಾಮ ಮಂದಿರದ ಲಾಭದ ಸೀಲು BJPಗೆ ಇದೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ. ಅವ್ರು ಎಲ್ಲೂ ಚದುರಲ್ಲ ಅಂತ. ಆದರೆ ದಕ್ಷಿಣ ಭಾರತದಲ್ಲಿ ಅದಿಲ್ಲ. ಅದಕ್ಕಾಗಿ ಇಲ್ಲಿ ಆ ಇಶ್ಯೂನ ತಗೋತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ತಗೋತಾ ಇಲ್ಲ. ಯಾಕಂದರೆ ಇಲ್ಲಿಯ ಭಿನ್ನವಾದಂಥ ರಾಜ್ಯಗಳಲ್ಲಿ
ಇಲ್ಲಿಯ ಸ್ಥಳೀಯಕ್ಕೆ ನೋಡಿ ಮೋದಿಯವರ ಭಾಷಣಗಳನ್ನ ಆಯಾ ರಾಜ್ಯದ ಇಶ್ಯೂನ ಮಾತ್ರ ಎತ್ಕೋತಾರೆ. ತಮಿಳ್ನಾಡಲ್ಲಿ ತಮಿಳ್ನಾಡು ಇಶ್ಯೂಸ್ ಎತ್ಕೋತಾರೆ, ಕರ್ನಾಟಕದಲ್ಲಿ ಕರ್ನಾಟಕ ಇಶ್ಯೂಸ್ನ ಎತ್ಕೋತಾರೆ. 2023 ವಿಶೇಷವಾಗಿ ನನ್ನ ಅನಿಸಿಕೆ ಉತ್ತರ ಭಾರತದಲ್ಲಿ ಅವರಿಗೆ ಇರುವಂಥ ಲಾಭ ದಕ್ಷಿಣ ಭಾರತದಲ್ಲಿ ಇರಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಇಶ್ಯೂ ಎತ್ಕೊಂಡು ಮಾಡೋಣ ಅಂತ ಅನ್ನೋದು. ಹಿಂದುತ್ವ, ರಾಷ್ಟ್ರೀಯವಾದ ಇಂಥದನ್ನೆಲ್ಲ ಕಡಿಮೆ ಮಾಡ್ದಂಗೆ ಕಾಣ್ತಾ ಇದೆ. ಅದರ ಬದಲಾಗಿ ಡೆವಲಪ್ಮೆಂಟ್ ಈ ಸಲ ಕೈ ಹಿಡಿಬೋದು ಅನ್ನೋ ನಿರೀಕ್ಷೆ. ಈ ಸಲ ರಾಮ ಮಂದಿರಕ್ಕಿಂತ BJPಗೆ ಏನಾದರೂ ಹೆಚ್ಚು ಮತಗಳು ಬರುವುದಿದ್ರೆ ಅದು ಮೋದಿಯಿಂದ ಹೊರತು ರಾಮ ಮಂದಿರಕ್ಕಿಂತ ಹೆಚ್ಚು. ಪ್ರಶ್ನೆ ಕೇಳುವಾಗ ಮೋದಿ ಅವರು ಪ್ರಸ್ತಾಪ ಮಾಡ್ತಿಲ್ಲ ಅಂತ ಕೇಳಿದೆ. ಯಾಕಂದ್ರೆ ವೀರಣ್ಣ ಅವರೇ, ನೀವು ಗಮನಿಸಿದಿರಿ, ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ಗೊತ್ತಾಗಿದೆ ಎಲ್ಲಿ ಬೀಳಬೇಕು ಓಟಲ್ಲಿ ಬೀಳುತ್ತೆ, ನಾವು ಎಲ್ಲಾ ಕಡೆ ಇದನ್ನೇ ಮಾತನಾಡಿದ್ರೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ. ಆದ್ರೆ ಕರ್ನಾಟಕದ ಮಟ್ಟಿಗೆ BJP ನಾಯಕರು ಇನ್ಫ್ಯಾಕ್ಟ್ ನೀವು ಕೈ ಜೋಡಿಸಿರೋದ್ರಿಂದ ನೀವು ಅಲ್ಲಿಂದ ಮುಂದೆನೆ ಬಂದಿಲ್ವಾ ಅಂತ ಹೇಳಿ. ಇವತ್ತು ಹೋದ್ರಪ್ಪ ಪಾದಯಾತ್ರೆ, ರಾಮದೇವ್ರ ಬೆಟ್ಟ ಹತ್ತದಂತೆ ಅಲ್ಲಿ ಹೋಗ್ಬಿಟ್ಟು BJP ಪರವಾಗಿ ರಾಮ ಮಂದಿರ ಇಶ್ಯೂ ಈ ಬಾರಿ ಕೈ ಹಿಡಿಯತ್ತೆ ಅಂತ ಹೇಳೋದು ಅಂದ್ರೆ ಮೋದಿ ಅವರಿಗೆ ರಿಯಲೈಸ್ ಆಗಿದೆ, ಇನ್ನು ರಾಜ್ಯ ಮಟ್ಟದ ನಾಯಕರಿಗೆ ರಿಯಲೈಸ್ ಆಗಿಲ್ಲ ಅಂತ. ಮೇಡಮ್ ನೋಡಿ, ರಾಮನವಮಿ ಸೆಲೆಬ್ರೇಟ್ ಮಾಡೋದು ಪ್ರತಿ ವರ್ಷ ಕೂಡ ಮಾಡ್ತೀವಿ, ಈ ವರ್ಷನೇ ಅಲ್ಲ. ಈಗ ವಿಶೇಷ ಏನಕ್ಕೆ ಅಂತ ಹೇಳಿದ್ರೆ 500 ವರ್ಷದ ಇತಿಹಾಸ ಇರೋದು ರಾಮಲಲ್ಲಾ, ರಾಮ ಮಂದಿರ, ಭವ್ಯವಾದ ರಾಮ ಮಂದಿರದಲ್ಲಿ ರಾಮಲಲ್ಲಾ ಇರೋದ್ರಿಂದ ಈ ವರ್ಷ ಅತಿ ವಿಶೇಷವಾಗಿದೆ. ಇದು ಖಂಡಿತ ನೋಡಿ, ಚುನಾವಣಾ ಸಂದರ್ಭದಲ್ಲ, ಇದು ಹಿಂದೆ ಏನು ಜನವರಿನಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ದೇಶದ ಬಹುಸಂಖ್ಯಾತ ಹಿಂದೂಗಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಮುಂದಿನ ಬಾರಿ ಕೂಡ ಮೋದಿ ಸರ್ಕಾರನೇ ಬರೋದು ಅನ್ನೋ ರೀತಿ. ಇದು ಖಂಡಿತ ಈಗಾಗಲೇ 6-7 ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನು ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದಿದೆ, ಎಲ್ಲ ಕೂಡ BJPಯ ಪರನೇ ಇದೆ. ಎಲ್ಲೂ ಕೂಡ ಕಾಂಗ್ರೆಸ್ಸು 3 ಅಂಕಿಗೆ ಹೋಗೇ ಇಲ್ಲ, ಅಂದರೆ 2 ಅಂಕಿನಲ್ಲೇ ಇನ್ನೂ ಕೂಡ ಇದೆ. ಕಳೆದ 10 ವರ್ಷಗಳಿಂದ ಅಧಿಕೃತ ವಿರೋಧ ಪಕ್ಷನೂ ಆಗೋಕ್ಕಾಗಿಲ್ಲ. ಈ ಬಾರಿನೂ ಕೂಡ ಅಧಿಕೃತ ವಿರೋಧ ಪಕ್ಷ ಆಗೋ ಸ್ಥಾನಕ್ಕೂ ಕೂಡ ನೋಡೋದಕ್ಕೂ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಇರೋದು ಸಹಜನೇ. ನಮ್ಮ ರಾಜ್ಯದಲ್ಲಿ ನೋಡಿ, ಅತಿಯಾದ ಓಲೈಕೆಗಳು ಏನು ಮಾಡ್ತಾ ಇದ್ದಾರೆ, ಏನೇನು ಘಟನೆಗಳು ಇತ್ತೀಚೆಗೆ ನಡೀತು, ಬ್ರಾಂಡ್ ಬೆಂಗಳೂರು ಹೋಗಿ ಬಾಂಬ್ ಬೆಂಗಳೂರು ಆಯಿತು, ಈ ರೀತಿ ಎಲ್ಲ ಘಟನೆಗಳು ನಡೀತಾ ಇರೋದ್ರಿಂದ ಹೇಗೆ 1985ರಲ್ಲಿ ಒಂದು ಮಠಾಧೀಶರಲ್ಲ ಎಲ್ಲ ಮಠಾಧೀಶರು ಒಗ್ಗೂಡಿದ್ರು, ಅದೇ ರೀತಿ ಇವತ್ತು ಹಿಂದೂಗಳು ಕೂಡ, ಬಹುಸಂಖ್ಯಾತ ಹಿಂದೂಗಳು ಒಗ್ಗೂಡಿದರೆ ಖಂಡಿತವಾಗ್ಲೂ ದೇಶದ ಸ್ಥಿರತೆ ಅಭಿವೃದ್ಧಿಗೆ ಮತ ಇವತ್ತು ಕೊಡೋದಿಕ್ಕೆ ರೆಡಿಯಾಗಿದ್ದಾರೆ. ಈಗ ನೋಡಿ, ಇವಾಗ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.